ಮೊದಲೇ ಆವಾಗ ಜನ ಏನ್ ಮಾಡ್ತಿದ್ರು, ಅಲ್ಲಿ ಮುಚ್ಚಿಡೋದು, ಇಲ್ಲಿ ಮುಚ್ಚಿಡೋದು. ಇವಾಗ್ಲೂ ತುಂಬಾ ಕಡೆ ನಿಧಿ ಇದ್ದಾವೆ. ನೋಡಿ ನೋಡಿ, 37 ಮೈ ಗಾಡ್, ಓ ಮೈ ಗಾಡ್, see this, ಸರ್ ಇದು ಶೂಟಿಂಗ್ ಮಾಡಕ್ಕೆ ಇಟ್ಸ್ ಅನ್ಬಿಲೀವಬಲ್. ನೋಡಿ ನೋಡಿ, ತುಂಬಾ ಹಳೆಯದಿದೆ, ಮಣ್ಣಲ್ಲಿ ಬಿದ್ದಿದೆ. ಈಗ KGF ಏನು ಗೋಲ್ಡ್ ತುಂಬಾ ಇದೆ, ಅದು ಬಿಟ್ಟು ಮತ್ತೆ ನೆಕ್ಸ್ಟ್ KGF ಬಿಟ್ರೆ ನಮ್ಮ ಕಬ್ಬತ್ ಗುಡ್ಡ ಸರ್. ಈಗ ಈ ಸಿಲ್ವರ್ ಕಾಯಿನ್ ನಾನು ಅಲ್ಲಿ ಒಗಿತಾ ಇದ್ದೀನಿ ನೋಡಿ. ಈಗ ನೋಡಿ ಸರ್, ಲಕ್ ಮೇಲೆ ಇರುತ್ತಲ್ಲ ಸರ್ ಇದು ಆಲ್ಮೋಸ್ಟ್. ಲಕ್ ಯಾರು ಗೊತ್ತೋ ಅವ್ರ ಲಕ್ ಇದಾನಂತ ಇದು ವಿಡಿಯೋ ನೋಡ್ತಿರ್ಬಹುದು ಅವರು, ಅವ್ರ ಲಕ್ ಇದೆ ಅಂತ. ಇದು ತರಿಸಿದ್ರೆ ನಿಮ್ಮ ಮನೆಯಲ್ಲಿ ಹಿಟ್ಲರ್ ಇದ್ದಲ್ಲ ಇರ್ಬೋದು, ನಿಮ್ಮ ತೋಟದಲ್ಲಿ, ನಿಮ್ಮ ಹೊಲದಲ್ಲಿ ಇರ್ಬೋದು, ನಿಮ್ಮ ಗದ್ದೆಯಲ್ಲಿ ಇರ್ಬೋದು, ನಿಮ್ಮ ಬಾವಿಲಿ ಇರ್ಬೋದು. ನಮಸ್ಕಾರ ಸರ್. ನಮಸ್ಕಾರ. ಸೊ ಎಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದೆ ಸರ್ ನಮ್ಗೆ? ನಾವು ಇವತ್ತು ಒಂದು ಅರಣ್ಯವಾದ ಪ್ರದೇಶದಲ್ಲಿ ಬಂದಿದ್ದೇವೆ. ಓಕೆ. ಸೊ ಏನ್ ಸರ್, ಏನ್ ಕಾನ್ಸೆಪ್ಟ್ ಸರ್ ನಮ್ಮ ವಿಷಯ? ಕಾನ್ಸೆಪ್ಟ್ ಇವತ್ತು ಒಂದು ಅದ್ಭುತವಾದ ಕಾನ್ಸೆಪ್ಟ್ ತಂದಿದ್ದೀವಿ. ಅದು ಎಲ್ಲರಿಗೂ ಉಪಯೋಗ ಆಗುವಂತಹದ್ದು. ನೀವು ಕೇಳ್ಬೋದು, ಮೊದಲ ಕಾಲದಲ್ಲಿ ಮೊದಲಿನ ಜನ ಅಲ್ಲಿ ಇಲ್ಲಿ ಬ್ಯಾಂಕಿಂಗ್ಲಾಗ್ಲಿ ಏನೋ ಇದ್ದಿತ್ತಿದೆ ಮೊದಲೇ. ಆವಾಗ ಜನ ಏನ್ ಮಾಡ್ತಿದ್ರು, ಅಲ್ಲಿ ಮುಚ್ಚಿಡೋದು, ಇಲ್ಲಿ ಮುಚ್ಚಿಡೋದು. ಇವಾಗ್ಲೂ ತುಂಬಾ ಕಡೆ ನಿಧಿ ಇದ್ದಾವೆ, ಇದ್ದಾವೆ, ರೊಕ್ಕನು ಮುಚ್ಚಿಟ್ಟಿದ್ದಾರೆ, ಬಂಗಾರ ಮುಚ್ಚಿಟ್ಟಿದ್ದಾರೆ. ಎಲ್ಲ ಹಳ್ಳಿಯಲ್ಲಾಗ್ಲಿ ಅರಣ್ಯ ಪ್ರದೇಶ ಇನ್ನೂ ಇದಾವೆ. ಆದ್ರೆ ಅದು ಎಲ್ಲಿದೆ ಅಂತ ಯಾರು ಊಹೆ ಮಾಡ್ಕೊಳಕ್ ಆಗೋದಿಲ್ಲ ಅಲ್ವಾ? ನಿಮ್ ತೋಟದಲ್ಲೇ ಇರ್ಬೋದು, ನಿಮ್ ಹೊಲದಲ್ಲೇ ಇರ್ಬೋದು, ನಿಮ್ ಗದ್ದೆಯಲ್ಲೇ ಇರ್ಬೋದು, ಎಲ್ಲೇನೂ ನಿಧಿ ಇರುತ್ತೆ. ಆದ್ರೆ ನೀವು ಇಲ್ಲೇ ಇದೆ ಅಂತ ಎಕ್ಸಾಕ್ಟ್ಲಿ ಗೊತ್ತಿರಕ್ ಆಗೋದಿಲ್ಲ. ಅದೇ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಕ್ಕೆ ಒಂದು ಅದ್ಭುತವಾದ ಪ್ರಾಡಕ್ಟ್ ತೊಗೊಂಬಂದಿದ್ದೀವಿ ನಿಮ್ ಕಡೆ, ನಿಧಿ ಹುಡುಕೋದು ಅಂತ. ಅದು ಹೇಗೆ ಇರುತ್ತೆ, ಹೇಗೆ ಕೆಲಸ ಮಾಡುತ್ತೆ ಅಂತ ಇದ್ರ ಬಗ್ಗೆ ನೀವು ತುಂಬಾ ನಿಮ್ಗೆ ತಿಳಿಸ್ಕೊಡ್ತೀನಿ ಇವತ್ತೆ. ಸೂಪರ್ ಸರ್, ಬನ್ನಿ. ಸೊ ಈ ಒಂದು ಪ್ರಾಡಕ್ಟ್ ನೀವು ಬಗ್ಗೆ ಹೇಳ್ತಿದಿರಲ್ಲ, ಸೊ ಅದು ಲೈಕ್ ಯಾವ ತರ ನಮ್ಮ ಜೀವನ ಚೇಂಜ್ ಮಾಡಬಹುದು ಅಂತ ಅದ್ರ ಬಗ್ಗೆ. ನಿಮ್ಮ ಹೊಲ ಆಗ್ಲಿ, ಮನೆಯಲ್ಲೇ ಗದ್ದೆ ಆಗ್ಲಿ, ನೀವು ಇರೋ ಮನೆಯಲ್ಲೇ ಆಗಿರ್ಬೋದು, ಯಾರಾದ್ರೂ ಏನು ಖಜಾನೆ ಮುಚ್ಚಿಟ್ಟಿರ್ಬೋದು, ಯಾರು ಬಂಗಾರ ಮುಚ್ಚಿ, ಈಗಿನ ಕಾಲದ ಜನ, ಮೊದಲಾಗಿನ ಜನರು ಮಾಡ್ಕೋಬಹುದು. ಈ ತರ ಮುಚ್ಚಿಟ್ಟಿದ್ದಾರೆ. ಅದು ಎಲ್ಲಿದೆ, ಹೇಗಿದೆ ಅಂತ ಕಂಡುಹಿಡಲಿಕ್ಕೆ ಇದು ಒಂದು ಅದ್ಭುತವಾದ್ರೆ ಒಂದು ಸಾಧನ ಇದೆ ನಮ್ಮ ಕಡೆ. ಸೊ ಅದು ಹೇಗೆ ಕೆಲಸ ಮಾಡುತ್ತೆ, ಯಾವ ತರ ಎಕ್ಸಾಕ್ಟ್ಲಿ ನಿಮ್ಗೆ ಕೆಲಸ ಕೊಡುತ್ತೆ ಅಂತ ನೀವು ತೋರಿಸ್ಕೊಡ್ತೀವಿ ಇವತ್ತು ನಿಮಗೆ. ಸೂಪರ್ ಸರ್. ಸೊ ಇದೇನ್ ಸರ್, ಇದು ಕೆಂಪು ಕಲರ್ ಕಾಣ್ತಾ ಇದೆ? ಸರ್, ಇದೇ ಒಂದು ಮಷಿನ್ ಸರ್. ಇದು AB ಮೈನ್ಸ್ ಕಂಪ್ನಿದು. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಇವತ್ತು ನಾವು ತೋರಿಸ್ಕೊಡ್ತಾ ಇದ್ದೀವಿ ನಿಮ್ಗೆ. ಸೂಪರ್ ಸರ್. ಓಕೆ ಸರ್. ನಿಮ್ ಪ್ರಾಕ್ಟಿಕಲಿ ನಾವು ತೋರಿಸ್ಕೊಡ್ತೀವಿ ಇವತ್ತೆ. ಈ ಸೈಡ್ ಬನ್ನಿ. ಬನ್ನಿ. ಓಕೆ. ಸೊ ಇದು ನೋಡಿ, ಇದು ನಾವು ಇವಾಗ ಅರಣ್ಯದಲ್ಲಿ ಬಂದಿದ್ದೀವಿ. ಇದು ಆನ್ ಮಾಡಿದ್ವಿ. ಓಕೆ. ಓಕೆನಾ? ಆನ್ ಆಯ್ತು ಮಷಿನ್. ಓಕೆನಾ? ಸೊ ಇದು ಏನ್ ಸರ್ ಮೇಲೆ ಕಾಣ್ತಾ ಇದೆಲ್ಲ? ಇದು ನೋಡಿ, ಫಸ್ಟ್ ನಿಮ್ಗೆ ಕಾಣ್ತಾ ಇರೋದು ಕಬ್ಬಿಣದ್ದು. ಓಕೆ. 8% ಏನು ಕಂದ್ರೆ ಕಬ್ಬಿಣ ಇದೆ ಅಂತ ಅರ್ಥ. 0% 10% ಅಬೋವ್ ಬಂದ್ರೆ ಗೋಲ್ಡ್ ರಿಂಗ್ ಆಗ್ಲಿ, ಗೋಲ್ಡ್ ಕಾಯಿನ್ ಆಗ್ಲಿ, ಮತ್ತೆ ಬೆಳ್ಳಿ ಕಾಯಿನ್ ಆಗಿ, ಸಿಲ್ವರ್ ಕಾಯಿನ್ ಆಗಿ ಏನೇ ಇದ್ರು ನಿಮ್ಗೆ ತೋರಿಸುತ್ತೆ. 32% ಮಟ್ಟ ಬಂದ್ರೆ ಎಕ್ಸಾಕ್ಟ್ಲಿ ಇದೆ ಅಂತ ಅರ್ಥ. ಓಕೆ. ಇದು ಇನ್ನೊಂದು ಈ ಮಷಿನ್ ವಿಶಿಷ್ಟವಾದ ಗುಣ ಏನಂದ್ರೆ ಎಕ್ಸಾಕ್ಟ್ಲಿ ಇಲ್ಲೇ ಇದೆ ಅಂತ ತೋರಿಸುತ್ತೆ. ಈಗ ನಿಧಿ ಅಲ್ಲೇ ಬಚ್ಚಿಟ್ಟಿದ್ರೆ ಇಲ್ಲಿ ಸೌಂಡ್ ಬಂತು, ಹಾಗೇನಿಲ್ಲ. ಎಕ್ಸಾಕ್ಟ್ಲಿ ಅದು ಎಲ್ಲಿದೆ ಎಲ್ಲ ಕಡೆನ ಇದು ಆವಾಜ್ ಮಾಡುದು. ಸೊ ಇದ್ರ ಪ್ರೂಫ್ ಸಮೇತ ನಿಮ್ಗೆ ಒಂದು ತೋರಿಸ್ತೀವಿ, ಅದ್ರ ಡೆಮೋ ನಿಮ್ಗೆ. ಸೂಪರ್ ಸರ್. ಬನ್ನಿ ಪ್ಲೀಸ್, ಸ್ಟಾರ್ಟ್ ಮಾಡೋಣ ನಾವು. ಈಗ ನೋಡಿ, ಫಸ್ಟ್ ಕಬ್ಬಿಣ ಅಂತ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಕಬ್ಬಿಣ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಡ್ತಾ? ಹೌದು ಸರ್, ಇಲ್ಲೇ ಕಬ್ಬಿಣ ಇದೆ ಸರ್. ಯಾಕಂದ್ರೆ ಮೈನಿಂಗ್ ಗೋಲ್ಡ್ಸ್ ಅಲ್ಲ ಸರ್. -8 ಅಂದ್ರೆ ಕಂಪ್ಲೀಟ್ ಕಬ್ಬಿಣ ಇದೆ ಅಂತ ಅರ್ಥ. ಈಗೇನ್ ಕಾಣ್ತಾ ಇಲ್ಲ ನಮ್ಗೆ. ಈಗ ಇದು ಗೋಲ್ಡ್ ಆಪ್ಷನ್ಸ್ಗೆ ಹೋಗಿದ್ದೀವಿ ನಾವು. ಓಕೆ. ಅದಕ್ಕೆ ಬಿಟ್ಬಿಡಿ ಈ ಸೈಡ್. ಈಗ ನೋಡಿ, ಈಗ ನೋಡಿ ಸರ್, 8% ಏನಂದ್ರೆ ಕಬ್ಬಿಣ ಇದೆ ಅಂತ 100%. ಓಕೆ. ಓಕೆನಾ? ಕಬ್ಬಿಣ ಇದೆ ಅಂತ -8. ಈಗ ನಾವು ಗೋಲ್ಡ್ ಆಪ್ಷನ್ಸ್ಗೆ ಹೋಗೋಣ. ಓಕೆನಾ? ಓಕೆ ಸರ್. ಓಕೆ, ಬನ್ನಿ. ಓಕೆ. ಓಕೆ, ನೋಡ್ಬೋದು ವೀಕ್ಷಕರೇ. ಇಲ್ಲಿ ತುಂಬ ಜನ ಬರ್ತಾರೆ ಕುರಿ ಕಾಯಲಿಕ್ಕೆ, ಅದು ಕಾಯಲಿಕ್ಕೆ. ಅವ್ರ ಬಂಗಾರ ಆಗಲಿ, ವಸ್ತುಗಳನ್ನಾಗಲಿ ಏನೇ ಇದ್ರೂ ಮುಚ್ಚಿ ಹೋಗೋ ಒಂದು ಗುಣ ಇರ್ತೈತೆ ಹಳ್ಳಿಯ ಜನರಿಗೆ. ಎಲ್ಲೇ ಹೋದ್ರೆ ಏನೋ ಒಂದು ಮುಚ್ಚಿಡ್ಬೋದು, ಯಾಕಂದ್ರೆ ಅವರಲ್ಲಿ ಬ್ಯಾಂಕ್ ಇರಂಗಿಲ್ಲ, ಏನಿಲ್ಲ ನೋಡಿ. ಸೊ ಅದೇ ನಾವು ಸರ್ಚ್ ಮಾಡ್ತಾ ಇದ್ದೀವಿ ಇವಾಗ. ನೋಡು ಬನ್ನಿ. ಸೊ ಇಲ್ಲ ಆಲ್ಮೋಸ್ಟ್ ನಾವು ಆಗಲೇ ರಿಸರ್ಚ್ ಮಾಡಿದಾಗ ಒಂದು ಕಡೆ ಇದಾಗಿತ್ತು. ಸರ್, ಅದು ಪ್ಲೇಸ್ ಇಲ್ಲೇ ಇದೆ ಸರ್. ಎಕ್ಸಾಕ್ಟ್ಲಿ ಅರ್ಧ ಕಡೆ ತೋರಿಸ್ತಾ ಇದೆ ಅದು. ಬನ್ನಿ ನಾವು ಹುಡ್ಕೋಣ ಆ ಪ್ಲೇಸ್. ಓಕೆ. ಸೊ ವೀಕ್ಷಕರೇ ನೋಡ್ಬೋದು. ಇಲ್ಲೇ ಡಿಟೆಕ್ಟ್ ಆಯ್ತು ಸರ್, ಇಲ್ಲೇ ಸೌಂಡ್ ಬಂದಂಗೆ ಆಯಿತು. ಐ ಥಿಂಕ್ ಮೇಲ್ ನೋಡಿ. ಸೊ ಇದು ಜಸ್ಟ್ ಈಗ ಬಂಗಾರ ಕಾಯಿನ್ ಅಷ್ಟೇ ಡಿಟೆಕ್ಟ್ ಮಾಡುತ್ತೆ, ಕಬ್ಬಿಣ ಇಲ್ಲ. ಆಪ್ಷನ್ ನಾವು ಆಫ್ ಮಾಡಿದ್ದೀವಿ ಸರ್. ಓಕೆ. ಬಂಗಾರದಷ್ಟೇ ಇದು ಮಾಡುತ್ತೆ. ಸೊ ಇಲ್ಲಿ ರಟ್ ಇಟ್ಟಿದ್ದಾರೆ ಅಂತಂದ್ರೆ. ಓಕೆ.
ಹಾ ನೋಡಿ ಸರ್ 23 ತೋರಿಸ್ತಾ ಇದೆ ಎಕ್ಸಾಕ್ಟ್ಲಿ ಈಗ ಇದ್ದ ಜಾಗದಲ್ಲಿ ತೋರಿಸ್ತಾ ಇದೆ. ಓಕೆ ಬೇರೆ ಕಡೆ ಏನಿದೋ ಏನೋ ನಾವು ಅಗದು ನೋಡಿಲ್ಲ ಇವಾಗ. ಬನ್ನಿ ಮತ್ತೆ ಬೇರೆ ಕಡೆ ಸರ್ಚ್ ಮಾಡೋಣ ನಿಮಗೆ. ಸೊ ಇಲ್ಲಿ ತುಂಬಾ ಜನ ಸರಾನು ಕಳೆದಿದ್ದಾವೆ ಸರ್. ಸರ ಆಗ್ಲಿ ಏನಾಗ್ಲಿ ಏನೋ ಕಳ್ಕೊಂಡಿದ್ದಾರೆ ತುಂಬಾ ಜನ ಇಲ್ಲಿ. ಓಕೆ ಎಲ್ಲಿದೆ ಸರ್ ಎಲ್ಲಿ? ಇಲ್ಲಿ ಸೌಂಡ್ ಬಂತು ನೋಡಿ, ಎಲ್ಲಿ ಸೌಂಡ್ ಬಂತು ನೋಡಿ ನೋಡಿ ಸರ್, ಸ್ವಲ್ಪ ಸೌಂಡ್ ಬಂದಂಗೆ ಆಯ್ತು ಸರ್. ಹೌದು ನೋಡ್ತೇನೆ. ಹಾಂ ಬರ್ತಾ ಇದೆ. ಸ್ವಲ್ಪ ತಡ್ರಿ, ಸ್ವಲ್ಪ ಮುಂದೆ ತಗೊಳ್ಳಿ. ಹಾಂ ಓಕೆ 10%. ಓ ತಡ್ರಿ 10% ಇಲ್ಲೇ ಮೇಲಿದೆ ಅಂತ ಅರ್ಥ. ಸರ್ ಓ 12% ತೋರಿಸ್ತಾ ಇದೆ. ಓ ಮೈ ಗಾಡ್. ನಿಂದ್ರಿ ಸರ್, ನೀವು ಸ್ವಲ್ಪ ಹಿಡ್ಕೊಳ್ರಿ. ಹಾಂ ಸರ್, ನಾನು ನೋಡ್ತೀನಿ ಇದೆ. ಓ ಮೈ ಗಾಡ್, ಸೀರಿಯಸ್ ಸರ್ ಇದು ಶೂಟಿಂಗ್ ಮಾಡಿ ಇಟ್ಸ್ ಅನ್ಬಿಲೀವಬಲ್. ಓಕೆ ಸರ್ ಇಟ್ಸ್ ರಿಯಲಿ ಮಿರಾಕಲ್ ಸರ್. ತಡೀರಿ ಸರ್. ಸೌಂಡ್ ಬರ್ತಾ ಇದೆ ನೋಡಿ. ಓ ಶಿಟ್, ನೋಡಿ ಸರ್, ಇಂಥ ಒಂದು ಸಣ್ಣವಾದ ಇದನ್ನು ಹುಡುಕೊಡುತ್ತೆ ಇದು. ನೋಡಿ ನೋಡಿ ತುಂಬಾ ಹಳೆಯದಿದೆ, ಮಣ್ಣಲ್ಲಿ ಬಿದ್ದಿದೆ. ಎಷ್ಟೋ ನಾವು ಲಕ್ಕಿ ಇವತ್ತು. ಥ್ಯಾಂಕ್ ಗಾಡ್. ಇದು ಬಹುಶಃ ಸಿಲ್ವರ್ದು ಇರ್ಬೋದು. ತುಂಬಾ ಕರ್ಗಾಗಿದೆ ಸರ್ ಇದು. ಸಿಲ್ವರ್ ಇರ್ಬೇಕು ಸರ್. ಹನುಮಪ್ಪನ ಇದೆ ತುಂಬಾ ಹಳೇದು ಕಾಣಿಸ್ತಾ ಇದೆ ಸರ್. ಅಲ್ಲ ಸರ್, ಕೆಲವರು ಏನೋ ತಿಳ್ಕೊಂಡಿರ್ತಾರೆ. ನಾವೇ ಸರ್ ವೀಕ್ಷಕರೇ, ನನ್ನ ಚಾನೆಲ್ ಮೇಲೆ ಆಣೆ ಹಾಕಿ ಹೇಳ್ತೀನಿ, ನಾನು ಈಗ ಜಸ್ಟ್ ಸಿಕ್ಕಿದ್ದು. ಓಕೆ, ಯಾವುದೇ ರೀತಿ ನಾವು ಇಲ್ಲಿ ಇದು ಮಾಡ್ತಾ ಇಲ್ಲ. ನೋಡ್ಬೋದು ಎಷ್ಟು ಹಳೇದು ಕೂಡ ಇದೆ. ಓ ಸರ್, ಥ್ಯಾಂಕ್ ಗಾಡ್. ಇವತ್ತು ಅರಣ್ಯ ಪ್ರದೇಶ ಬಂದಕ್ಕೂ ತುಂಬಾ ಸ್ವಾರ್ಥಕ ಆಯ್ತು. ಓಕೆ ಸರ್ ಈಗ ನಾವು ಇದು ಇಟ್ಕೊಳ್ತಾ ಇದ್ದೀವಿ, ಸಿಲ್ವರ್ದಿದೆ. ಅಲ್ಲ ಸರ್, ಈಗ ಇನ್ನೊಂದು ಏನಂತಂದ್ರೆ ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ನಿಧಿ ಸಿಕ್ಕರೆ ಅದು ಗವರ್ಮೆಂಟ್ ಇಂದ ಆಗ್ಬಿಡತ್ತೆ, ಅದು ಇದು ಅಂತ ತಿಳ್ಕೊಂಡು. ಇಲ್ಲ ಆತರ ಅಲ್ಲ. ಅದು ನಿಮ್ ಜಾಗದಲ್ಲಿ ಸಿಕ್ಕಿದೆ ಅಂದ್ರೆ ಅದು ನೀವು ಅದಕ್ಕೆ ವಾರಸ್ದಾರು. ಇದಕ್ಕೆ ಯಾವ್ದೇ ಕಾನೂನು ಕಾಯ್ದೆ ಅಡಿ ಅದು ನಿಮ್ದೇ ಆಗಿರುತ್ತೆ. ಅದ್ರ ಮೇಲೆ ಯಾವ್ದೇ ಯಾರಿಗೂ ಹಕ್ಕು ಇರಂಗಿಲ್ಲ ಸರ್. ಅದೇ ಸರ್, ಈಗ ನಿಧಿಗಳು ಏನ್ ಸರ್ ಇದ್ರದ್ದು? ಈಗ ಲಾಸ್ಟ್ ಟೈಮ್ ಅದು ಕೇರಳದಲ್ಲಿ ಹೌದು, ಪದ್ಮನಾಭ ದೇವಸ್ಥಾನ ಮೊನ್ನೆ ಗೊತ್ತಲ್ಲ, 1,000 ಕೋಟಿ ಬೆಲೆ ಬಾಳೋ ವಸ್ತುಗಳು ಸಿಕ್ಕು. ಗೋಲ್ಡ್ ಕಾಯಿನ್ ಆಗ್ಲಿ, ಗೋಲ್ಡ್ ಇದಾಗ್ಲಿ, ಬಂಗಾರದ ಆಭರಣ ನೆಕ್ಲೆಸ್ ಆಗ್ಲಿ, ಎಲ್ಲಾ ಸಿಕ್ಕು. ಅದೇ ತರ ಇನ್ನೂ ನಮ್ಮ ದೇಶದಲ್ಲಿ ತುಂಬಾ ಕಡೆ ಇದೆ. ಓಕೆನಾ? ಮಧ್ಯಪ್ರದೇಶಲ್ಲಿ ಮೊನ್ನೆ ಒಬ್ಬರಿಗೆ, ರೈತರಿಗೆ, ಹೊಲದಲ್ಲಿ ಕೆಲಸ ಮಾಡೋರಿಗೆ ಒಂದು ಡೈಮಂಡ್ ಸಿಕ್ಕಿದೆ. ಅದು ವರ್ತ್ ಬಂದ್ಬಿಟ್ಟು 3 ಕೋಟಿ ರೂಪಾಯಿ ಸರ್. 3 ಕೋಟಿ? ಹೌದು 3 ಕೋಟಿ ರೂಪಾಯಿ. ಇವತ್ತು ಅವ್ನು ಬಾಳ ಬಂಗಾರ ಆಗಿದೆ, ಎಲ್ಲ ಆಗಿದೆ. ಸೊ ಈ ತರ ಒಂದು ನಮ್ ಕಡೆ ಒಂದು ಸಾಧನೆ ಇದ್ರೆ ನಾವು ಏನೋ ಹುಡುಕ್ಬೋದು, ಏನೋ ಮಾಡ್ಬೋದು ಕನ್ಫರ್ಮ್ಲಿ. ಈಗ ನಾವು ಎಲ್ಲಿ ಬಂದಿತ್ತು ನಮ್ಮ ವೀಕ್ಷಕ ನಾವು ಸರ್ ತುಂಬಾ ಕಾಡುವಾದ ಅರಣ್ಯ ಪ್ರದೇಶ ಇದು, ಅಲ್ಲೇ ಬಂದಿದ್ದೀವಿ. ಸೊ ನೋಡ್ತಾ ಇರ್ಬೇಕು ನೀವು. ನಮಗೆ ಇವಾಗ ಇದು ಸಿಕ್ಕುದು ಒಂದು ಚೈನ್ ಮಾತ್ರ ಸಿಕ್ಕಿದೆ. ಇನ್ನು ಪೂರಾ ಫಾರಿನ್ ಕಂಟ್ರೀಸ್ ನಲ್ಲಿ ಈ ತರ ತುಂಬಾ ಲೀಗಲ್ ಆಗಿ ಮಾಡ್ತಾರಲ್ಲ. ಹೌದು ಈ ತರ ತುಂಬಾ ಜನ ಸರ್ಚ್ ಮಾಡ್ತಾರೆ. ಫಾರಿನ್ ಕಂಟ್ರಿಲಿ ಇದು ತುಂಬಾ ಮಾಮೂಲು. ಅವ್ರಿಗೆ ಕೆಲವೊಬ್ಬರಿಗೆ ಕಾಯಕನೇ ಇದಾಗಿರುತ್ತೆ, ಹುಡ್ಕೋದು, ನಿಧಿ ಹುಡ್ಕೋದು, ಏನು ಅದೇ ತರಾನೇ ಮಾಡ್ತಾರ ಅವರು. ಓಕೆ, ಸೊ ಇನ್ನೊಂದೇನಂತ ಸರ್, ಈಗ KGF ಏನು ಗೋಲ್ಡ್ ತುಂಬಾ ಇದೆ, ಅದು ಬಿಟ್ಟು ಮತ್ತೆ ನೆಕ್ಸ್ಟ್ KGF ಬಿಟ್ರೆ ನಮ್ಮ ಕಪ್ಪತ್ ಗುಡ್ಡ ಸರ್. ಕಪ್ಪತ್ ಗುಡ್ಡ? ಹೌದು ಪಕ್ಕ ಸರ್, ಪಕ್ಕ. ಸೊ ಕಪ್ಪತ್ ಗುಡ್ಡದಲ್ಲಿ ಕೂಡ ಸಾಕಷ್ಟು ಜನ, ಸಾಕಷ್ಟು ಆಜು ಬಾಜು ಅರಣ್ಯ ಪ್ರದೇಶ ಆಗ್ಲಿ, ಅಲ್ಲೇ ತುಂಬಾ ಕಡೆ ಏನೇನೋ ಹೋಗ್ದು ಹಾಕಿದ್ದಾರೆ. ಮೊದ್ಲಾಗಿನ ನಿಧಿ ಇರ್ಬೋದು, ಗೋಲ್ಡ್ ಕಾಯಿನ್ ಇರ್ಬೇಕು, ಯಾವ್ದೋ ಬಂಗಾರದ ಇದು ಕಾಯಿನ್ ಇರ್ಬೋದು, ಏನೇ ಇರ್ಬೇಕು, ಒಟ್ಟ ಮುಚ್ಚಿ ಹಾಕಿದ್ದಾರೆ. ಸೊ ಲೈಕ್ ವೀಕ್ಷಕರೇ, ಇದನ್ನ ಆರ್ಡರ್ ಮಾಡ್ಬೇಕು ಅಂತಂದ್ರೆ ನೋಡ್ಬೋದು. ಇದು ತುಂಬಾ ಈಸಿ ಟು ಯೂಸ್ ಅಲ್ಲ ಸರ್? ಏನೇನ್ ಮಾಡಬೇಕು? ಪೂರಾ ಸಿಂಪಲ್ ಸೆಟ್ಟಿಂಗ್ ಇದೆ ಇದು. ಇಲ್ಲಿ ಬಂದು ನಾವು ಇಲ್ಲಿ ಕೂಡಿಸ್ಬಿಟ್ವಿ. ನಿಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀವಿ, ನಾವು ಹೇಗೆ ತಯಾರು ಮಾಡ್ಬೇಕಂತ. ಸಿಂಪಲ್ ಬಟನ್ ಆನ್ ಮಾಡಿ ಈ ತರ. ಓಕೆ, ನೋಡಿ ಆನ್ ಆಯ್ತು. ಇವಾಗ ಆನ್ ಆಯ್ತು ಅಲ್ವಾ? ಸೊ ವೀಕ್ಷಕರೇ, ನಾನು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈಗ ಆನ್ ಆಯ್ತು. ಸೊ ನಿಮ್ಗೆ ಏನೋ ಕೆಬ್ಬಣ ಬೇಕು ಅಂತಂದ್ರೆ ಇದನ್ನ ಆನ್ ಮಾಡಿ. ಓಕೆ, ಇದು ಆನ್ ಮಾಡಿ ಸ್ವಲ್ಪ ನೋಡಿ. ಆಲ್ರೆಡಿ ಕೆಬ್ಬಣ ಇದ್ದಂಗ ಇಲ್ಲೆಲ್ಲ ಕಡೆ ಕೆಬ್ಬಣ ಇದೆ, ಅದಕ್ಕೆ 9% ತೋರಿಸ್ತದೆ ಮೈನಸ್. ಸೊ ಈಗ ಕೆಬ್ಬಣ ಬೇಡ ಅಂದ್ರೆ ನಾವು ಇನ್ನೊಂದು ಆಪ್ಷನ್ಸ್ ಓದ್ತು ಬಿಟ್ವಿ. ಓಕೆ, ಈಗ ಗೋಲ್ಡ್ ಕಾಯಿನ್, ಸಿಲ್ವರ್ ಕಾಯಿನ್ ಇದ್ರೆ ಮಾತ್ರ. ಇಲ್ಲಿ ನಾವು ಆಕ್ಚುಲಿ ಏನಂತಂದ್ರೆ, 1 ಸೆಕೆಂಡ್ ಸರ್, ನಾವು ಒಂದು ಸಿಲ್ವರ್ ಕಾಯಿನ್ ತಂದಿದ್ವಿ ಇಲ್ಲಿ. ಓಕೆ,
ಇದು ಡಿಟೆಕ್ಟ್ ಆಗತ್ತೆ ಇಲ್ಲೋ ಅಂತ ಚೆಕ್ ಮಾಡೋಕೆ ಅಂತ. ಈಗ ಈ ಸಿಲ್ವರ್ ಕಾಯಿನ್ ನಾನು ಅಲ್ಲಿ ಒಗಿತಾ ಇದ್ದೀನಿ ನೋಡಿ ಈಗ. ಹಾಂ ನೋಡಿ ಸರ್, ಓಕೆ ಸಿಲ್ವರ್ ಕಾಯಿನ್ ನೋಡಿ, ಸಿಲ್ವರ್ ಕಾಯಿನ್ ಬಂದ್ಬಿಟ್ಟು 26 30 ಮಟ ಬರುತ್ತೆ. ಓಕೆ ಸೊ ನಿಮ್ಮ ಕಾಯಿನ್ ಇಲ್ಲೇ ಇದೆ ಅಂತ ಅರ್ಥ ನೋಡ್ರಿ, ಇಷ್ಟೊಳಗೆ ಇರ್ತೇನೆ. ಓಕೆ ಈ ಸಿಲ್ವರ್ ಕಾಯಿನ್ ನಾವು ಆಕ್ಚುಲಿ ಡೆಮೋ ತೋರ್ಸಕಂತ ಸಿಕ್ಕಿದ್ವಿ, ಆದ್ರೆ ನಮ್ಗೆ ಏನ್ ಸಿಕ್ತು? ನನ್ನ ಒಂದು ಸಿಲ್ವರ್ ಚೈನ್ ಸಿಕ್ತು ಸರ್, ತುಂಬಾ ಹಳೆ ಕಾಲದಿದೆ ಅದು. ಓಕೆ ಬನ್ನಿ. ಸೊ ನೋಡ್ಬೋದು ವೀಕ್ಷಕರೇ. ಮತ್ತೆ ಅಲ್ಲೊಂದು ಏನೋ ಇದೆ ಸರ್, ಈಗ ಜಸ್ಟ್ ಚೆಕ್. ಹೌದು ಹೌದು ಸರ್, ಅದು ತುಂಬಾ ನಿರೀಕ್ಷೆ ಮೂಡಿಸಿದ್ದೇನೆ. ಇದು ನೋಡಿ, ಇಲ್ಲಿ ಏನೋ ಇದೆ, ಸೌಂಡ್ ಬರ್ತಾ ಇದೆ ಅಥವಾ ಏನು ಅಂತ ನಂಗೆ ಲಿಟ್ರಲಿ ಗೊತ್ತಾಗ್ತಾ ಇಲ್ಲ. ನೋಡಿ ನೋಡಿ, 37 ಮೈ ಗಾಡ್, ಏನೋ ಇದೆ ವೀಕ್ಷಕರೇ. ಈ ಸಿಲ್ವರ್ ಕಾಯಿನ್ ಬೆಲೆ ಬಂದ್ಬಿಟ್ಟು ತೋರಿಸಿ ನೋಡಿ, ನಿಮ್ಗೆ ಸಿಲ್ವರ್ ಕಾಯಿನ್ ಹಾಕಿದ್ರೆ ಎಷ್ಟಾಗತ್ತೆ ಅಂತ ತೋರಿಸ್ತೀನಂತೆ. ಸಿಲ್ವರ್ ಕಾಯಿನ್ ಕಡೆ ತೋರಿಸಿ. 31 30 ಏನೋ ಇದೆ. ಈಗ ಅದೇ ರೀತಿ ಇಲ್ಲಿ ನೋಡಿ, ಇಲ್ಲಿ ಏನೋ ಇದೆ ಸರ್, ಸೀರಿಯಸ್ಲಿ ಏನೋ ಇದೆ ಸರ್. ಇಲ್ಲೇನು ತುಂಬಾ ತೋರಿಸ್ತಾ ಇದೆ ಸರ್, ಏನೋ ಇದೆ ಇಲ್ಲೇ. ಆದ್ರೆ ನಮ್ಮ ಯಾವುದೇ ಸಾಧನೆಗಳು ತಂದಿಲ್ಲ ನಾವು, ಗುಡ್ಲಿ ಆಗ್ಲಿ ಶೆಲ್ಕೆ ಆಗ್ಲಿ, ಇಲ್ಲಿಗೆ ನಾವು ತೆಗಿತಿದ್ವಿ ತುಂಬಾನೇ. ಸೊ ಇಲ್ಲೇ ನನಗೂ ಊಹೆಗೂ ನಿರೀಕ್ಷೆದ ಇಲ್ಲೇ ಏನೋ ಇದೆ ಸರ್, 30 ಮಟನೂ ತೋರಿಸ್ತಾ ಇದೆ. ಈ ಕಪ್ಪದ ಗುಡ್ಡದ ಬಗ್ಗೆ ಸ್ವಲ್ಪ ಹೇಳಿ ಸರ್, ಯಾವ ತರ ಇದೆ ಏನು ಅಂತ. ಕಪ್ಪದ ಗುಡ್ಡ ತುಂಬಾ ಒಂದು ನಿಗೂಢವಾದ ಅರಣ್ಯ ಪ್ರದೇಶ ಇದು. ಓಕೆ, ಇದರಲ್ಲಿ ತುಂಬಾ ಬೆಲೆ ಬಾಳೋ ವಸ್ತುಗಳು ಯಾವ್ದು ಮೊದಲಿನ ಜನರ ಪೂರ್ವಜರಾಗ್ಲಿ ಎಲ್ಲ ಮುಚ್ಚಿಟ್ಟಿದ್ದಾರೆ. ಸೊ ಇಲ್ಲಿ ತುಂಬಾ ಗೋಲ್ಡ್ ಕೂಡ ಮೈನಿಂಗ್ ಆಗ್ತಿತ್ತು. ಹೌದು ಹೌದು, ಮೊದಲಾಗ ಗೋಲ್ಡ್ ಮೈನಿಂಗ್ ಆಗ್ತಿತ್ತು, ಇವಾಗ ಅದು ಅರಣ್ಯ ಇಲಾಖೆದವರು ಬಂದ್ ಮಾಡಿಸ್ಬಿಟ್ಟಿದ್ದಾರೆ. ಓಕೆ ಓಕೆ. ಸೊ ಇಲ್ಲಿ ತುಂಬಾ ತರ ಒಂದು ಏನು ಕಾನ್ಸೆಪ್ಟ್ ಈಗ ನೀವು ಜನರಿಗೆ ತಿಳಿಸಿದ್ದೀರಾ. ಹೌದು. ಸೊ ನಿಮ್ಮ ಹೆಸರು ಹೇಳ್ಬಿಡಿ ಸರ್, ನಮ್ಮ ವೀಕ್ಷಕ ತಿಳಿಸ್ಬಿಡಿ. ನನ್ನ ಹೆಸರು ಬಂದ್ಬಿಟ್ಟು ಹಬೀಬ್ ಅಂತ. ಓಕೆ. ಸೊ ಇದು ನಾವು ಗದಗಲ್ಲಿ ವಾಸವಾಗಿರೋದು. ಸೊ ಈ ಒಂದು ಮಷಿನ್ ಆರ್ಡರ್ ಮಾಡಬೇಕು ಅಂತ ಅಂದ್ರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ ತಿಳ್ಕೊಬಹುದು. ಓ ಡೆಫಿನೆಟ್ಲಿ ಕಾಲ್ ಮಾಡಿ ನೀವು ತಿಳ್ಕೊಬಹುದು. ಸರ್ ಇಷ್ಟು ನಿಮ್ಮ ಒಂದು ಪ್ರೆಷಿಯಸ್ ಟೈಮ್ ನಮ್ಗೆ ಕೊಟ್ಟು ಥ್ಯಾಂಕ್ ಯು ವೆರಿ ಮಚ್. ನಮ್ಮ ನಮಸ್ಕಾರ ಕರ್ನಾಟಕದ ಒಂದು ಏನು ಒಂದು ಸಬ್ಸ್ಕ್ರೈಬರ್ ಬೇಸ್ ಜಾಸ್ತಿ ಮಾಡ್ತಿದ್ದೀರಾ ನೀವು. ಅದೇ ನಮ್ಮ ವೀಕ್ಷಕರಿಗೆ ಲಾಸ್ಟ್ ಏನೇನು ಹೇಳ್ಬೇಕಂತ ಇದ್ದೀರಾ ಸರ್? ನಿಮ್ಮ ಜೀವನ ನೀವು ಚೇಂಜ್ ಮಾಡ್ಕೋಬಹುದು. ಇದೊಂದು ಅದ್ಭುತ ಸಾಧನೆ ತಗೊಂಡು ನೀವು. ಇದು ಲಕ್ ಮೇಲೆ ಇರುತ್ತಲ್ಲ ಸರ್, ಇದು ಆಲ್ಮೋಸ್ಟ್ ಲಕ್ ಯಾರು ಗೊತ್ತೋ ಅವ್ರ ಲಕ್ ಇದಾರೆ ಅಂತ ಇದು ವಿಡಿಯೋ ನೋಡ್ತಿರ್ಬಹುದು ಅವರು, ಅವ್ರ ಲಕ್ ಇದೆ ಅಂತ. ಇದು ತರಿಸಿದ್ರೆ ನಿಮ್ಮ ಮನೆಯಲ್ಲಿ ಹಿಟ್ಲರ್ ಇದ್ದಲ್ಲ ಇರ್ಬೋದು, ನಿಮ್ಮ ತೋಟದಲ್ಲಿ, ನಿಮ್ಮ ಹೊಲದಲ್ಲಿ ಇರ್ಬೋದು, ನಿಮ್ಮ ಗದ್ದೆಯಲ್ಲಿ ಇರ್ಬೋದು, ನಿಮ್ಮ ಬಾವಿಲಿ ಇರ್ಬೋದು. ನೀವು ಇದರಿಂದ ನೀವು ಊಹೆಗೆ ನಿಲ್ಕದೆ ಎಲ್ಲ ನೀವು ಪ್ರೂಫ್ ಸಮೇತ ನೋಡ್ಕೋಬಹುದು. ನೋಡಿ ವೀಕ್ಷಕರು, ಇಲ್ಲಿ ಏನೋ ಇದೆ ಸರ್, ನಂಗೆ ಇನ್ನೂ ಕುತೂಹಲ ಕಾಣ್ತದೆ. ಹೌದು 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 ಸರ್. ವಿಡಿಯೋ ಶೂಟ್ ಮುಗಿದ್ಮೇಲೆ ಟ್ರೈ ಮಾಡೋಣ ಹೇಗೆ? ಯಾ ಡೆಫಿನೆಟ್ಲಿ ಸರ್, ನಾವು ಟ್ರೈ ಮಾಡ್ಕೊಂಡು ಹೋಗೋದು ಇಲ್ಲಿದ್ರ. ಇದು ತುಂಬಾನೇ ಒಂದು ಇದು ತೋರಿಸ್ತಾ ಇದ್ದೇನೆ, 30 ಮಟ ತೋರಿಸ್ತಾ ಇದೆ ಅಂತಂದ್ರೆ ಏನೋ ಒಂದಿದೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಸರ್ ಅದ ಈಗ ಜಸ್ಟ್ ನಾವು ಇದದ್ದು ನಿಧಿ ಹುಡುಕ್ತಾಗದಾಗ ನೀವು ಬಂದ್ರಿ ನಮ್ಗೆ. ಸೊ ಕಪ್ಪದ ಗುಡ್ಡದ ಬಗ್ಗೆ ಸ್ವಲ್ಪ ತಿಳಿಸಿ ಸರ್, ಏನದೆ ಅಂತ. ಕಪ್ಪತ್ತ ಗುಡ್ಡದೊಳಗೆ ವನಸ್ಪತಿ ಇದೆ. ಹಾ ಹಾ, ವನಸ್ಪತಿ ಗಿಡ ಇದೆ. ಓಕೆ. ಈಗ ವನಸ್ಪತಿಯ ಗಿಡದ ಬಗ್ಗೆ ಬಿಟ್ಟು ಈ ನಿಧಿ ಬಗ್ಗೆ ಇರ್ಬೋದು, ಬಂಗಾರದ ಬಗ್ಗೆ, ಅದ್ರ ಬಗ್ಗೆ ಏನಾದ್ರು ತಿಳಿಸ್ತೀರಾ ನಮ್ಮ ವೀಕ್ಷಕರಿಗೆ? ಅಲ್ಲಿ ಅಷ್ಟು ಗೊತ್ತಿಲ್ಲ ನಮ್ಗೆ, ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಓಕೆ. ಸೊ ಇದು ಲೈಕ್ ನಿಮ್ ಪೂರ್ವಜರು ಇರ್ಬೋದು, ಅವು ಮುತ್ತದ ನಂತರ ಅಲ್ಲಿಂದ ಪುರಾಣ ಕಾಲದಿಂದ ಇದೆ ಅಲ್ಲಿ ಇದೆ ಅಲ್ಲೇ. ಅಷ್ಟಿದ್ದೆ ನಮ್ಗೆ ಮಾಹಿತಿ ಗೊತ್ತಿಲ್ಲ. ಅಲ್ಲಿ ಇದೆ ಒಟ್ಟೆ ಒಟ್ಟು ಇದೆ ಅಂತ ಹೇಳ್ತಿದ್ದಾರೆ. ಸೊ ಲೈಕ್ ಇದು ಎಲ್ಲ ಗದಗ ಜನರಿಗೂ ತುಂಬಾ ಜನ ಗೊತ್ತಿದೆ, ಅದು ಗೊತ್ತಿದೆ. ಅಲ್ಲೇ ಸೆಕ್ಯೂರಿಟಿ ಗಾರ್ಡ್ ಇದೆ, ಫಾರೆಸ್ಟ್ ಇಲಾಖೆದವರು ಎಲ್ಲಾರು ಇದಾರೆ ಅಲ್ಲಿ. ಸೊ ಅದಕ್ಕೆ ಅಲ್ಲಿ ಬಿಡ್ತಾ ಇಲ್ಲ ಯಾರಿಗೂ, ಇದು ಆಗಂಗಿಲ್ಲ ಅಲ್ಲಿ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಹೊಲಗದ್ದೆಯಲ್ಲಿ ಏನ ಇದೆ ಇರ್ಬೋದು, ನಿಧಿ ಇದ್ರೆ ಇದು ತೋರಿಸುತ್ತೆ ಅಲ್ವಾ? ತೋರಿಸ್ಬೋದು, ಮಿಷನ್ ಇದ್ರೆ ತೋರಿಸ್ಬೋದು. ಓಕೆ ಓಕೆ. ಸೊ ಈ ತರ ನಿಮಗೇನು ಕಪ್ಪದ ಗುಡ್ಡದ ಬಗ್ಗೆ ನಿಮ್ಗೆಲ್ಲ ಈಗ ಹೇಳ್ತಿದಾರೆ, ಈ ತರ ಬಂಗಾರ ಇದೆ, ನಿಧಿ ಇದೆ ಅಂತ ಹೇಳ್ತಿದ್ರೆ, ಆದ್ರೆ ಅಲೌ ಮಾಡ್ತಾ ಇಲ್ಲ ಈಗ ಸದ್ಯಕ್ಕೆ. ಅಲೌ ಮಾಡ್ತಾರೆ, ನಮ್ಗೆ ಅಷ್ಟೇನು ಮಾಹಿತಿ ಗೊತ್ತಿಲ್ಲ. ಆದ್ರೆ ಹೇಳ್ತಾರೆ ಹೇಳಿದ ಮಾತ್ರ ನಾವು ಕೇಳಿದೀವಿ. ಕೇಳಿದೀರಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ.